ಚುನಾವಣೆಗೂ ಮುನ್ನ ರಾಮುಲು ಅವರನ್ನ ಪಕ್ಷಕ್ಕೆ ಕರೆದಿದ್ದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿದು. ಚುನಾವಣೆಗೂ ಮುನ್ನ ಹೌದು, ಶ್ರೀರಾಮುಲು ಅವರನ್ನ ನಮ್ಮ ಪಕ್ಷಕ್ಕೆ ಕರೆದಿದ್ದೆ. ನಾನು ಅದನ್ನ ಒಪ್ಕೊಳ್ತೀನಿ, ಇಲ್ಲ ಅಂತ ತಳ್ಳಿ ಹಾಕೋದಿಲ್ಲ. ರಾಮುಲುಗೆ ಆಫರ್ ಕೊಟ್ಟೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಾನು ಪಕ್ಷಕ್ಕೆ ಬರೋದಿಲ್ಲ ಅಂತ ರಾಮುಲು ಅವರು ಹೇಳಿದ್ರು. ಬರೀ ರಾಮುಲು ಮಾತ್ರವಲ್ಲ, 50 ಮಂದಿ ಶಾಸಕರನ್ನ ಸಂಪರ್ಕ ಮಾಡಿದ್ದೆ. ಇನ್ನು ರೆಡ್ಡಿ ಈಗ ಬಿಜೆಪಿಗೆ ಕಾಲಿಟ್ಟು ಮನೆ ಒಡಿತಿದ್ದಾನೆ. ಅವನ ಹೆಸರು ಮಾತಾಡಿ ಯಾಕೆ ದೊಡ್ಡದು ಮಾಡಲಿ ಎಂದಿದ್ದಾರೆ ಡಿಕೆ ಶಿವಕುಮಾರ್. ಈಗ ಪಾರ್ಟಿ ಕಾಲಿಟ್ಬಿಟ್ಟು ಈಗ ಮನೆನೇ ಹೊಡೆಯಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನು ಯಾಕೆ ಅವ್ನು ದೊಡ್ಡದು ಮಾಡಲಿ? ಅವನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವನಾಗೋಯ್ತೀನಿ. ಅವ್ನು ನೋಡಿದ್ನ ಯಾರ್ಯಾರು ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇದ್ದ ಅಂತ ಈಗ ಚರ್ಚೆ ಮಾಡೋದು ಬೇಡ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆರ್ ಇನ್ ಇಟ್. ನಮ್ಮ ಹೆಸರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಹತ್ರ ರಾಮುಲು ಮಾತಾಡಿಲ್ಲ, ಸಿಕ್ಕಿಲ್ಲ. ಯಾವಾಗ ಸಿಕ್ಕಿದ್ರು ಹಿಂದೆ ಕೇಳಿದ್ದೆ ನಾನು. ಎಲೆಕ್ಷನ್ ಮುಂಚಿತವಾಗಿ ಕೇಳಿದ್ದೆ ನಾನು. ಅವ್ರು ಬರಲ್ಲ ಅಂತ ಹೇಳಿದ್ರು. ಕೇಳಿದ ಆಫರ್ ಕೊಟ್ಟಿದ್ದೆ ನಾನು, ಇಲ್ಲ ಅಂತಲ್ಲ. ಇಲ್ಲ ಸರ್ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗಿಂದ ಹೇಳಿದ್ರು. ಒಂದು 50 ಜನಕ್ಕೆ ಕೇಳಿದ್ದೀನಿ. ಯಾಕೆ ಸುಮ್ಮನೆ ಯಾಕೆ ನಾನು ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿ? ಅದು ನನ್ನವರೆಗೂ ನನ್ನ ಟೇಬಲ್ ಬಂದಾಗ ಚರ್ಚೆ ಮಾಡ್ತೀನಿ.